ಪೊಲೀಸರ ನಡೆ ಈಗ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿರುವಂತದ್ದು ನೀವು ದೃಶ್ಯದಲ್ಲಿ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ. ಇದು ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಮುಂದೆ ಯಾವ ರೀತಿ ಇಡೀ ಠಾಣೆಯ ಸುತ್ತ ಶಾಮಿಯಾನವನ್ನ ಹಾಕಿ ಕವರ್ ಮಾಡಿರುವಂತ ದೃಶ್ಯವನ್ನು ನೋಡಬಹುದು. ಬೆಳಿಗ್ಗೆ 9:30ಕ್ಕೆ ಕಮಿಷನರ್ ದಯಾನಂದ್ ಅವರು ಸ್ಟೇಷನ್ಗೆ ಬರ್ತಾರೆ. ನೆನ್ನೆನೂ ಸಹ ಸ್ಟೇಷನ್ಗೆ ಬಂದಿದ್ರು. ಇವತ್ತು ಸಹ ಆರೋಪಿಗಳ ವಿಚಾರಣೆ ಬಗ್ಗೆ ಮಾಹಿತಿ ಪಡೆಯೋಕೆ ಖುದ್ದು ಬಿ ದಯಾನಂದ್ ಅವರು ಠಾಣೆಗೆ ಬಂದಿದ್ರು. ಈ ವೇಳೆ ಠಾಣೆಗೆ ಬಂದಂತಹ ಕಮಿಷನರ್ ಕೆಲವೇ ಹೊತ್ತಿನಲ್ಲಿ ಈ ಒಂದು ಶಾಮಿಯಾನದ ವ್ಯವಸ್ಥೆ ಆಗುತ್ತೆ, ಈ ಒಳಗಿನ ಚಟುವಟಿಕೆಗಳು ಯಾವುದೂ ಸಹ ಹೊರಗಡೆ ಕಾಣಬಾರ್ದು ಅಂತ ಹೇಳಿ ಕಮಿಷನರ್ ಸೂಚನೆ ಮೇರೆಗೆ ಶಾಮಿಯಾನನ್ನ ಅಳವಡಿಸಿರುವುದಾಗಿ ನಮಗೆ ಈಗ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂತದ್ದು. ಇದಾದ ಕೆಲವು ಕ್ಷಣಗಳಲ್ಲೇ ಕಮಿಷನರ್ ದಯಾನಂದ್ ಅವರು ಈ ಒಂದು ಠಾಣೆಯ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು 144 ಸೆಕ್ಷನ್ ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಹೊರಡಿಸಿ ಸಾರ್ವಜನಿಕರು 5 ಜನಕ್ಕಿಂತ ಹೆಚ್ಚಾಗಿ ಗುಂಪು ಕೂಡಬಾರ್ದು ಮತ್ತು ಇನ್ನಿತರ 140 ಸೆಕ್ಷನ್ ಅಡಿ ಏನೇನೋ ನಿಬಂಧನೆಗಳಿದೆ ಎಲ್ಲವನ್ನು ಸಹ ಜಾರಿ ಮಾಡಿ ಆದೇಶವನ್ನು ಹೊರಡಿಸ್ತಾರೆ. ಇದ್ರ ಜೊತೆಗೆ ಈಗ ಮತ್ತಷ್ಟು ಅನುಮಾನ ಕಾಡ್ತಾ ಇರೋದು ಠಾಣೆಯ ಒಳಗಡೆ ಇರುವಂತಹ ಆರೋಪಿಗಳಿಗೆ ಯಾವ ರಾಜ ಮರ್ಯಾದೆಯನ್ನ ಪೊಲೀಸರು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಈಗ ಮೂಡ್ತಾ ಇರುವಂತದ್ದು. ಯಾಕೆಂದ್ರೆ ಇಷ್ಟು ದೊಡ್ಡದ ಒಂದು ಭದ್ರತೆಯ ದೃಷ್ಟಿಯಲ್ಲಿ ಈ ಒಂದು ಶಾಮಿಯಾನ ಹಾಕಿದ್ದಾರೆ ಅಂತ ಹೇಳಿದ್ರು ಸಹ ಇದೇ ಒಂದು ರಾಜ್ಯದಲ್ಲಿ ಇದೇ ಒಂದು ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ಈ ರೀತಿ ಶಾಮಿಯಾನ ಹಾಕಿ ಠಾಣೆಯ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಹೊರಡಿಸಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಸದ್ಯಕ್ಕೆ ನಾವು ಇದುವರೆಗೂ ಕೊಲೆ ಕೇಸ್ನಲ್ಲಿ ಯಾವುದೇ ಆರೋಪಿಗಳನ್ನ ಅರೆಸ್ಟ್ ಮಾಡಿದ ನಂತರ ಠಾಣೆಯಲ್ಲಿ ಇಟ್ಕೊಂಡಿದ್ದಾಗ ಎಲ್ಲೂ ಸಹ ನಾವು ಠಾಣೆಯ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತಹ ನಿಷೇಧಾಜ್ಞೆ ಆಗಿರ್ಬೋದು ಅಥವಾ ಈ ರೀತಿ ಇಡೀ ಠಾಣೆಗೆ ಶಾಮಿಯಾನ ಹಾಕಿ ಕವರ್ ಮಾಡಿ ಯಾವುದೇ ರೀತಿಯಾದ ಚಟುವಟಿಕೆ ಠಾಣೆಯ ಸುತ್ತ ನಡೆಯುವಂಥದ್ದು ಒಳಗಡೆ ನಡೆಯುವಂಥದ್ದು ಗೊತ್ತಾಗಬಾರ್ದು ಅಂತ ಹೇಳಿ ಎಲ್ಲೂ ಕೂಡ ಮಾಡಿರಲಿಲ್ಲ. ಈ ಒಂದು ಏನಿದೆ ಈ ಒಂದು ನಡೆ ಏನಿದೆ ಪೊಲೀಸರ ನಡೆ ಇದು ಒಳಗಡೆ ಇರುವಂತಹ ಹೈ ಪ್ರೊಫೈಲ್ ಕೇಸ್ನ ಆರೋಪಿಗಳಿಗೆ ಒಂದು ರೀತಿ ರಾಜ ಮರ್ಯಾದೆಯನ್ನು ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಹೇಳ್ತಿರ್ತಾರೆ. ಅದನ್ನ ಪೂರೈಸೋಕ್ಕೋಸ್ಕರ ಈ ರೀತಿಯಾದ ವ್ಯವಸ್ಥೆಯನ್ನ ಮಾಡಿದ್ರ ಈ ರೀತಿಯಾದ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರ ಅವ್ರಿಗೆ ಅಂತ ಹೇಳಿ ಈಗ ಅನುಮಾನ ಮೂಡ್ತಾ ಇರುವಂತದ್ದು. ಸದ್ಯಕ್ಕೀಗ ನಿನ್ನೆ ಅಷ್ಟೇ ಕೊಲೆ ನಡೆದ ಜಾಗ ಅಂತಹ ಏನು ಪಟ್ಟಣಗೆರೆ ಜೈನ್ ಅವರ ಶೆಡ್ ಏನಿದೆ ಅಲ್ಲಿ ಸಹ ಮಹಜರು ಪ್ರಕ್ರಿಯೆಯನ್ನ ಎಲ್ಲಾ ಆರೋಪಿಗಳನ್ನ ಕರ್ಕೊಂಡೋಗಿ ಮುಗಿಸಿದ್ರು. ಅದ್ರ ಹಿಂದೆನೆ ಜೊತೆಗೇನೆ ಏನು ಮೃತದೇಹವನ್ನ ಎಸ್ತಿದ್ರು ಆ ಜಾಗದಲ್ಲೂ ಸಹ ಮಹಜರು ಪ್ರಕ್ರಿಯೆಯನ್ನ ಮುಗಿಸಿದ್ರು. ಇನ್ನು 13 ಆರೋಪಿಗಳನ್ನು ಸಹ ಈ ಒಂದು ಪ್ರಕರಣದಲ್ಲಿ ಈ ಒಂದು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲ ಇಟ್ಕೊಂಡು ಮಧ್ಯರಾತ್ರಿ ತನಕ ಸಹ ವಿಚಾರಣೆ ಮಾಡಿದ್ದಾರೆ. ಜೊತೆಗೆ ಸಾಕ್ಷಿಗಳನ್ನ ಸಂಗ್ರಹಿಸಿಕೊಂಡು ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ. ಜೊತೆಗೆ ಮೊಬೈಲ್ ಡೇಟಾ ಏನಿದೆ ಮೊಬೈಲ್ ಡೇಟಾವನ್ನು ಸಹ ಕಲೆಕ್ಟ್ ಮಾಡಿಕೊಂಡು ಯಾರ್ಯಾರಿಗೆ ಯಾವ ರೀತಿ ಸಂಪರ್ಕ ಆಗಿತ್ತು ಇನ್ನಿತರ ವಿಚಾರಗಳನ್ನ ಸಹ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗಿ ಇನ್ನೊಂದು ಕಿಡ್ನಾಪ್ ಪ್ರಕರಣ ಏನಿದೆ ಇದೊಂದು ಮಹಜರನ್ನ ಮಾಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಇದಿಷ್ಟು ಆದ್ರೆ ಸದ್ಯಕ್ಕೆ ಆರೋಪಿಗಳು ಅನ್ನಪೂರ್ಣೇಶ್ವರಿ ನಗರದಲ್ಲೇ ಇದ್ದು ಖುದ್ದು ಪೊಲೀಸ್ ಕಮಿಷನರ್ ಕೂಡ ಈ ಒಂದು ಠಾಣೆಗೆ ಆಗಮಿಸಿ ಮಾಹಿತಿಯನ್ನು ಪಡ್ಕೊಂಡು ಹೋಗಿದ್ದಾರೆ. ಇನ್ನು ಈ ದೃಶ್ಯದಲ್ಲಿ ನೋಡಬಹುದು ಈ ಒಂದು ಪೊಲೀಸ್ ಠಾಣೆಗೆ ಈಗಷ್ಟೇ ಹೇಳ್ತಾ ಇದ್ದು ಶಾಮಿಯಾನವನ್ನ ಹಾಕ್ತಿದ್ರು ಅಂತ. ಈಗ ಇಲ್ಲಿ ನೋಡಬಹುದು ಜೇಂಕಾ ಟೆಂಟ್ ಹೌಸ್ ಏನಿದೆ ಈ ಒಂದು ಜೇಂಕಾ ಟೆಂಟ್ ಹೌಸ್ ಇಂದ ಇನ್ನಷ್ಟು ಶಾಮಿಯಾನದ ಸೈಡ್ ವಾಲ್ ಗಳನ್ನ ತರಿಸ್ಕೊತಾ ಇದ್ದಾರೆ. ಅಂದ್ರೆ ಇಡೀ ಠಾಣೆಯ ಸುತ್ತ ಕವರ್ ಮಾಡ್ಲಿಕ್ಕೋಸ್ಕರ ಈ ಶಾಮಿಯಾನ ತರಿಸಿದ್ದಾರೆ ಅಂತ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕೆ ಇದಿಷ್ಟು ಠಾಣೆ ಮುಂದೆ ಒಂದು ದೃಶ್ಯ ಆದ್ರೆ ಇದಾದ್ರೆ ಇನ್ನೊಂದು ಕಡೆ ಒಳಗಡೆ ತನಿಖೆಯೂ ಸಹ ಮುಂದುವರೆದಿದ್ದಂಥದ್ದು.